ನಾನು ಓಂ ಪ್ರಕಾಶ್ ನಾಯಕ್ ಅಂತ ಈ ಫಿಲ್ಮ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ಇದಕ್ಕೆ ನಾನೊಬ್ಬನೇ ಪ್ರೊಡ್ಯೂಸರ್ ಅಲ್ಲ, ಇನ್ನೊಬ್ರು ಇದ್ದಾರೆ, ಎ ರಾಮು ಅಂತ, ಅವರು ವಕೀಲರು. ಅವರು ಇವತ್ತು ಅದು ಕೋರ್ಟ್ ಇರೋದ್ರಿಂದ ಬರೋಕ್ಕಾಗಿಲ್ಲ. ನಾನು ಇಬ್ಬರು ಹೀರೋಯಿನ್ನು ಬರೋಕ್ಕಾಗಿಲ್ಲ. ಆದರೆ ನಾನು ಮತ್ತು ನಮ್ಮ ಇನ್ನೊಬ್ಬ ಹೀರೋ ಇಲ್ಲಿದ್ದೀವಿ. ಇವರು ಇದಕ್ಕೆ ಎಲ್ಲ ಬೆನ್ನೆಲುಬು ನಿಂತಿದ್ದಾರೆ, ನಮ್ಮ ತಾಯಿ ಲಲಿತಾ ನಾಯಕ್ ಅವರು. ಇದೊಂದು ಮರ್ಡರ್ ಮಿಸ್ಟ್ರಿ ಕ್ರೈಮ್ ಸಬ್ಜೆಕ್ಟ್. ನೀವು ನೋಡಿದಂಗೆ MY 1961 ಅಂತ. ಇದು ಆ್ಯಕ್ಚುಲಿ ಹಳೆ ಒಂದು ಕಾರ್ ನಂಬರು. ಸೊ ಈಗ 10-15 ಇಯರ್ಸ್ ಬ್ಯಾಕ್ ಇದ್ರದ್ದು. ಸೊ ಏನಕ್ಕೆ ಅಂತಂದರೆ ಈ ಈ ಈ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಗಂಡ ಮತ್ತು ಹೆಂಡತಿ ಮತ್ತು ಹೆಂಡತಿ ತಂಗಿ ಈ ನಡುವೆ ನಮ್ಮ ಸಮಾಜದಲ್ಲಿ ಅನೈತಿಕ ಸಂಬಂಧ ಅನ್ನೋದು ಫುಲ್ ಜಾಸ್ತಿನೇ ಆಗ್ಬಿಟ್ಟಿದೆ, ಮತ್ತು ದಿನ ಬೆಳಗಾದ್ರೆ ಕೊಲೆ ಆಗ್ತಾ ಇದೆ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಎಕ್ಸ್ಟ್ರಾ ಮೆಟ್ರಿಯಲ್ ಇದು ಅಫೇರ್ಸು, ಅದ್ರ ಬಗ್ಗೆ ತೊಗೊಂಡಿರೋದು. ಅಂದರೆ ಗಂಡ ಹೆಂಡತಿ ಬಿಟ್ಟು ಹೆಂಡತಿ ತಂಗಿನ ಅವಳು ಫಾರಿನಿಂದ ಬಂದಾಗ ಅವಳ ಜೊತೆ ಲವ್ ಅಫೇರ್ ಇಟ್ಕೊಂಡ್ಬಿಡ್ತಾನೆ. ಆದರೆ ಅವಳು ಮರ್ಡರ್ ಆಗ್ಬಿಡ್ತಾಳೆ. ಆ ಮರ್ಡರ್ ಮಾಡಿದ್ದಾರು ಗಂಡನ ಅಥವಾ ಬೇರೆಯವರ ಬಾರಿ ಕೊಟ್ಟಿದ್ನ ಅಥವಾ ಹೆಂಡತಿ ಮಾಡಿದ, ಅದು ಅದ್ರ ಸುತ್ತ ಈ ಕತೆ ಸುತ್ತುತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಇವ್ರು ಮಾಡ್ತಾ ಇದ್ದಾರೆ. ನಾನು ಡ್ಯೂಲ್ ರೋಲ್ ಮಾಡ್ತಾ ಇದ್ದೀನಿ. ಒಂದು ಇವ್ರ ಜೊತೆಗೆ ಒಂದು ರೋಲು ಮತ್ತು ಇನ್ನೊಂದು ರೋಲು ಗಂಡನ ರೋಲು. ಸೊ ಇದರಲ್ಲಿ ಇಬ್ರು ಹೀರೋಯಿನ್ನು, ಅದೇ ಒಂದು ಹೆಂಡತಿ ರೋಲು, ಇನ್ನೊಂದು ತಂಗಿ ರೋಲು. ತಂಗಿ ರೋಲ್ ಬಂದ್ಬಿಟ್ಟು ಅವಳು ಒಂದು ಇದರಲ್ಲಿ ಅವಳು ಬಾರ್ ಇದ್ರಲ್ಲಿ ಕೆಲಸ ಮಾಡ್ತಿರ್ತಾಳೆ, ಬಾರ್ಬರ್ಲಾಗಿ. ಅಲ್ಲಿ ಆ ಐಟಮ್ ಸಾಂಗ್ ಬರುತ್ತೆ. ಸೊ ಇದ್ರ ಮೇಲೆ ಹೋಗುತ್ತೆ, ಯಾರು ಮಾಡಿದ್ರು ಮರ್ಡರ್ ಅನ್ನೋದ್ರ ಮೇಲೆ ಸಬ್ಜೆಕ್ಟ್ ಹೋಗುತ್ತೆ. ಈ ಸಬ್ಜೆಕ್ಟ್ನ ಇದ್ರ ಮೇಲೆ ನಾವು ಒಂದು 5-6 ಹಾಡು ಮಾಡಿಬಿಟ್ಟು ನಾವು ಇದರಲ್ಲಿ ಅಂದರೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಆಗಿ ಹೋಗ್ಬೇಕು. ಆಮೇಲೆ ಬರೀ ಮರ್ಡರ್ ಮಿಸ್ಟ್ರಿ ಅಂದರೆ ಹಾಡು ಇಲ್ಲದೆ ಇರಂಗೆ ಮಾಡೋದು ಬೇಡ, ಹಾಡು ಇದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ವಿ. ಅಂದ್ರೆ ಈಗ ದಿನ ಬೆಳಗಾದ್ರೆ ನಡೀತಾ ಇರೋ ಇದು ಇವೇ ಇನ್ಸ್ಪಿರೇಷನ್ ನಮ್ಗೆ. ಅಂದ್ರೆ ಈಗೇನ್ ನಡೀತಾ ಇದಾವಲ್ಲ ಎಕ್ಸ್ಟ್ರಾ ಇವು ಕೌಟುಂಬಿಕ ಇದು ಬಿಟ್ಬಿಟ್ಟು ನಡೀತಾ ಇದಾವಲ್ಲ, ಅದೇ ಅಷ್ಟೇ ಯಾಕಂದ್ರೆ ನೋಡಿ 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 ಸಾಕಾಗ್ಬಿಟ್ಟು ನಾನು ಲಾಯರೇ. ಎಲ್ಲ ಡೈಲಿ ಪೇಪರಲ್ಲಿ ಇಂಥ ತುಂಬಾ ಟಿವಿಲಿ ನೋಡಿ 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 ಅದು ಒಂದು ಸಬ್ಜೆಕ್ಟ್ ನಾನು ಮಾಡಿದೆ. ಆ ಸಬ್ಜೆಕ್ಟ್ನ ಆಮೇಲೆ ಇದ್ರ ಸಾಹಿತ್ಯ ಎಲ್ಲ ಅಂದ್ರೆ ಈಗ ಆ ಹಾಡಿನ ಸಾಹಿತ್ಯ ನಾನೇ ಬರ್ತಿರೋದು. ಎಲ್ಲ ಟ್ರ್ಯಾಕ್ ಸಿಂಗರ್ಸ್ ಹೊಸಬ್ರು. ಯಾರು? ನಾನು ಇದಕ್ಕೆ ಮುಂಚೆ ಆಕ್ಚುಲಿ ನಾನು ಫೀಲ್ಡ್ ಬಂದೆ 20-25 ವರ್ಷ ಆಯ್ತು. ನಾನೀಗ ನಂದು ಇದು 45ನೇ ಸಿನಿಮಾ. ಇದು ಪುಟಾಣಿ ಫೋರ್ಸ್ ಅಂತ ಫಸ್ಟ್ 2006 ಫಸ್ಟ್ ಫಿಲ್ಮ್ ನಂದು. 2006 ಪುಟಾಣಿ ಫೋರ್ಸ್ A to Z ಅಂತ. ಅದು ಇವತ್ತಿನವರೆಗೂ ಟ್ರೋಲ್ ಆಗ್ತಾ ಇದೆ. ಸುವರ್ಣದಲ್ಲಿ ಕೊಂಡ್ಕೊಂಡ್ರು ಒಂದು 150 ಸಲ ಅವ್ರು ಹಾಕಿದ್ರು ಅದನ್ನ. ಫಸ್ಟ್ ಫಿಲ್ಮು ಅದು 16 mm ಮಾಡಿದ್ದು. ಸುಮಾರು ಅದ್ರ ಲೋಪದೋಷಗಳಿರ್ತವೆ ಅದರಲ್ಲಿ. ಅದನ್ನ ಇವತ್ತಿನವರೆಗೂ ಯಾರೋ ಟ್ರೋಲರ್ ಇದ್ದಾನೆ, ಟ್ರೋಲ್ ಮಾಡ್ತಾ ಇದ್ದಾರೆ. 18 ವರ್ಷ ಆಫ್ಟರ್ 18 ವರ್ಷ ಆದ್ರೂ ಟ್ರೋಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಸಿನಿಮಾ ಇನ್ನೂ ಜನರಿಗೆ ಇದಾಗಿದೆ ಅಂತ. ಅದಾದ್ಮೇಲೆ ನಾನು ಸುಮಾರು ಫಿಲ್ಮ್ ಮಾಡಿದೆ. ಕನಸಂದು ಶುರು ಆಯ್ತು. ಅದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಅದು ಸುವರ್ಣ ಚಾನಲ್ ನಲ್ಲಿ ಅವಾಗೆಲ್ಲ ಸುವರ್ಣ ಅವರು ಕೊಂಡ್ಕೊಳ್ತಾ ಇದ್ರು. ಅದೊಂದು ಸುಮಾರು 100 ಸಲ ಹಾಕಿದ್ರು. ಅದು ಮೊನ್ನೆವರೆಗೂ ಅಂದ್ರೆ ಅದು 2012 ಮಾಡಿದ್ದು. 2022 ವರೆಗೂ ಅದು ಟಿವಿಲಿ ಬರ್ತಾ ಇತ್ತು. ಪುಷ್ಪಕ ವಿಮಾನ ಅಂತ ಒಂದು ಮೂಕಿ ಫಿಲ್ಮ್ ಮಾಡಿದೆ. ಅವಳು ನಾನು ಮತ್ತೆ ಕನ್ನಡಿ ಅಂತ ಒನ್ ಮೆನ್ ಫಿಲ್ಮ್. ಅದು ಫಸ್ಟ್ ಕೊಡ್ಲೇ ಇಲ್ಲ, ಆಮೇಲೆ ನಾಗಭರಣ ಅವರೆಲ್ಲ ಸೆಕೆಂಡ್ ಇನ್ನೊಂದು ರೀಕಮಿಟಿ ಮಾಡ್ಬಿಟ್ಟು ಅದನ್ನ ಫೀಚರ್ ಫಿಲ್ಮ್ ಅಂತ ಕೊಟ್ಬಿಟ್ಟು ಇದು ಮಾಡಿದ್ರು. 2 hours ಫಿಲ್ಮ್ ಎಲ್ಲ ಒಬ್ಬನೇ ಮಾಡಿರೋದು. ಆ ಥರ ಪ್ರಾಯೋಗಿಕ ಚಿತ್ರಗಳನ್ನ ಕೆಲವು ಮಾಡಿದೆ. ಆಮೇಲೆ ಕಮರ್ಷಿಯಲ್ ಫಿಲ್ಮ್ ಆಗಿ ಒಂದು ಕೊಲೆ ಸುತ್ತ, ಮಿತ್ರ ರಕ್ಷಕ, ರಾಜಕ್ರೀಡೆ ಮೊನ್ನೆ ರಿಲೀಸ್ ಆಯ್ತು ಇಲ್ಲಿ, ಮೀರಜಲ್ಲಿ ರಿಲೀಸ್ ಆಯ್ತು. ಸೊ ಈ ತರ ಇನ್ನೂ ಈಗ ಆಪರೇಷನ್ ಡೈಮಂಡ್ ಸೀಕ್ರೆಟ್ ಅಂತಿದೆ, ಅದು ಕಂಪ್ಲೀಟ್ ಆಗಿದೆ. ಅದ್ರದ್ದು ಸಾಂಗ್ ಮಾಡಬೇಕು, ಶೂಟ್ ಮಾಡಬೇಕು. ಸೊ ಈ ತರ ಫಿಲ್ಮ್ಸ್ ಮಾಡಿದ್ದೀನಿ. ನಾನು ಹೋಗ್ತೀನಿ ಅಂದ್ರೆ ಆ ಡ್ಯೂಯಲ್ ರೋಲಲ್ಲಿ ನಾನು ಎಂಟರ್ಲಿ ಈ ಮೈಕಲ್ ಮದನ್ ಕಾಮರಾಜನ್ ಅಂತ ಬಂತು, ಯಾರ್ದು ಅಪ್ಪು ರಾಜ ಬಂತು, ಕಮಲ್ ಹಾಸನ್ದು. ಅಂದ್ರೆ ಎಂಟರ್ಲಿ ಒಂದ್ ಕ್ಯಾರೆಕ್ಟರ್ ಇನ್ನೊಂದ್ ಕ್ಯಾರೆಕ್ಟರ್ ಅವ್ರು ಅಲ್ವೇ ಅಲ್ಲ ಅನ್ನೋ ತರ ಅವರು ಇದು ಮಾಡ್ತಿದ್ರು. ಆ ಒಂದು ಪ್ರಯೋಗ, ಆ ಒಂದು ಪರ್ಫಾರ್ಮೆನ್ಸ್ ನಾವು ಕೊಡಕ್ ಆಗುತ್ತಾ ಅನ್ನೋದು ಒಂದು ಇದು ಮಾಡ್ತಾರೆ. ಕೌಟುಂಬಿಕ ಕಲಹ ಮತ್ತೆ ಹಳೇ ಕಾರ್ ನಂಬರ್ ಸಿನಿಮಾಗೆ ಏನ್ ಕನೆಕ್ಟ್ ಆಗಿದೆ? ನಿಮಗೆ ಇನ್ನೊಂದು ಹೇಳ್ಬಿಡ್ತೀನಿ. ಹಳೆ ಕಾರ್ ನಂಬರ್ ಅಂದ್ರೆ ಆ ಕಾರಲ್ಲಿ ಆ ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಅದಕ್ಕೆ ಡೂಪ್ಲಿಕೇಟ್ ನಂಬರ್ ಹಾಕಿರ್ತಾರೆ. ಸೊ ಆ ಕಾರಲ್ಲಿ ಡೆಡ್ ಬಾಡಿ ಸಿಗೋದು. ಸೊ ಹಂಗಾಗಿ ಆ ಕಾರ್ ಮೇನ್ ಇದಕ್ಕೆ ಇದು ಆ ಕಾರ್ ಯಾಕೆ ಬಂತು ಅಂದ್ರೆ ಆ ಕಾರಿಂದ ಏನಿದಾಯ್ತು ಅಂತ. ಆಮೇಲೆ ಇದು ನಾನು ಅದೇ ಹೆಸರು ಇಡಕ್ಕೆ, ಅದೇ ಕಾರ್ ನಂಬರ್ ಇಡಕ್ಕೆ ಏನ್ ಕಾರಣ ಅಂದ್ರೆ, ನನಗೆ 20 ವರ್ಷ ಹಿಂದೆ
ನಾನು ಫಸ್ಟ್ ಫಿಲ್ಮ್ ಆಗಿ ಈ ಫಿಲ್ಮ್ ಮಾಡಕ್ ಹೋಗಿದ್ದೆ. ಅವ್ರು ಸುಂದರ್ ಕೃಷ್ಣ ಅರಸ್ ಅವರು ಎಲ್ಲ ಇದ್ರು, ಎಲ್ಲ ಹಾಕೊಂಡು ಒಂದೇ ಶೂಟ್ ಮಾಡಿದ್ವಿ ಒಂದು 25 ಇಯರ್ಸ್ ಬ್ಯಾಕ್. ಆದ್ರೆ ನನ್ನ ಫಸ್ಟ್ ಪ್ರಯೋಗ ಆ ಫಿಲ್ಮ್ ಆಗ್ಲಿಲ್ಲ. ಇದು ನಾನು ರಿಜಿಸ್ಟರ್ ಮಾಡಿಸಿದೆ ಅಲ್ಲಿ ನಮ್ಮ ಫಿಲ್ಮ್ ಚೇಂಬರ್ ಅಲ್ಲಿ. ಅದಕ್ಕೆ ಆ ಫಿಲ್ಮ್ ಮಾಡ್ಲೇಬೇಕು ಆ ಹೆಸರು ಅಂತ ಅಂದ್ಬಿಟ್ಟು MY1961 ಅಂತ ಇವತ್ತು ಇಟ್ಬಿಟ್ಟು ಆ ಹೆಸರು. ಆಕ್ಚುಲಿ ನಾನು ಸ್ವಲ್ಪ ಅಳಮಾನೆ ಇಂಡಸ್ಟ್ರಿಗೆ. ನೀವುಗಳೆಲ್ಲ ನಾನು ನೋಡ್ತಿದ್ದೀನಿ, ಸಾಕಷ್ಟೆಲ್ಲ ನೀವುಗಳು ಹೊಸಬರಿದ್ದೀರಾ ಮೀಡಿಯಾದವರು. ಸೊ ನಾವು ಅಳುಗೂರು ಮೀಡಿಯಾದವರೆಲ್ಲ ಸಾಕಷ್ಟು ಜನ ಪರಿಚಯ ಇದ್ರು ನನಗೆ. ವೆರಿ ಫಸ್ಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ಬರೀ ಸಿನಿಮಾಗಳನ್ನ ಎಲ್ಲಿ ಹೊಸ ಹೊಸ ಸಿನಿಮಾಗಳು ಜೊತೆಲಿ ರಾಜ್ಕುಮಾರ್ ಸಿನಿಮಾ ಎಸ್ಪೆಷಲಿ ಎಲ್ಲಿ ರಿಲೀಸ್ ಆಗುತ್ತೋ ಅಲ್ಲಿ ಹೋಗಿ ಫಸ್ಟ್ ಡೇನೆ ನೋಡ್ಬೇಕು ಅಂದ್ರೆ ಅಷ್ಟು ಕ್ರೇಜ್ ಇತ್ತು ನಮಗೆ ಸಿನಿಮಾ ಅನ್ನೋದು. ಸೊ ಆ ತರ ನಾವು ಚೈಲ್ಡ್ಹುಡ್ ಬೆಳ್ಕೊಂಡ್ ಬಂದಿದ್ದು. ಕಾಸಿಲ್ಲ ಅಂದ್ರೂ ನಮ್ಮ ಏರಿಯಾದಲ್ಲಿ ಒಂದು ಟೆಂಟ್ ಇತ್ತು, ಟೆಂಟಿಗೆ ಹಂಗೆ ಹೆಂಗೋ ಒಂದು ಸ್ವಂತ ಮಾಡ್ಕೊಂಡು ನುಗ್ಗಿ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಿದ್ವಿ. ಸೊ ಇಷ್ಟು ಕ್ರೇಜ್ ಇತ್ತು. ಆದ್ರೆ ಒಂದು ಸಿನಿಮಾ ಫೀಲ್ಡ್ಗೆ ನಾವು ಆಕ್ಟರ್ ಆಗಿ ಬರ್ತೀವಿ ಅಂತ ಕನ್ಸ್ ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಅಚಾನಕ್ ಹಿಂಗೆ ಒಂದು ಪ್ರಯತ್ನ ಪಡ್ತಿರ್ಬೇಕಾದ್ರೆ ನನಗೆ ಗೊತ್ತಿರೋರು ಯಾರೋ ಒಬ್ರು ನಾಟಕದಲ್ಲಿ ಅವಕಾಶ ಕೊಟ್ರು. ಅದಾದ್ಮೇಲೆ ಏನೋ ಪರವಾಗಿಲ್ಲ, ಏನೋ ನಾನು ಮಾಡ್ತೀನಿ ಅನ್ಕೊಂಡು ಒಂದೊಂದು ಸ್ಟೆಪ್ ಹೀಗೆ ಒಂದಷ್ಟು ಜನ ಸೀರಿಯಲ್ಸ್ ಅದು ಇದು ಏನೋ ಸಿಕ್ತು, ಅವಕಾಶಗಳು ಸಿಕ್ತು. ಸೀರಿಯಲ್ ಒಂದು 15 ಸೀರಿಯಲ್ ಅಲ್ಲಿ ಆಕ್ಚುಲಿ ಹೀರೋಗೆ ಆಕ್ಟ್ ಮಾಡಿದೆ ನಾನು. ಉದಯ್ ಟಿವಿದು ಪಣಿಯೋಡು ದಂಡ ಪಿಂಡಿಗಳು ಅಂತ, ಆಮೇಲೆ ಅದಾದ್ಮೇಲೆ ಹೂ ಮುಳ್ಳು ಅಂತ ಉದಯ್ ಟಿವಿದು. ನೆಕ್ಸ್ಟ್ DD1 ಅಲ್ಲಿ ತುಂಬಾ ಪ್ರೋಗ್ರಾಮ್ಸ್ ನಂದು ಹೀರೋ ಆಗೇ ಬಂತು. ಈ ಸಿನಿಮಾ ಅದಾದ್ಮೇಲೆ ನಂತರ ಅಲ್ಲ ನಂದೊಂಚೂರು ಬಯೋಡೇಟಾ ಹೇಳ್ಕೊಂಡು ನೀವು ಬರ್ತಾ ಇದೀನಿ. ಅವರು ಲೇಟ್ ಆಗ್ತದೆ. ಓಕೆ 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 ಅದಾದ್ಮೇಲೆ ನಾನು ಪ್ರಕಾಶ್ ಅವ್ರು ಬಂದು ಬಹಳ ವರ್ಷಗಳು ಸ್ನೇಹಿತರು. ನಂದು ಹೆಚ್ಚು ಕಮ್ಮಿ 50 ಸಿನಿಮಾ ಆಗಿದೆ. ಇವರು ನಾವು ಒಟ್ಟಿಗೆ ಹಳೆ ಅದೊಂದಷ್ಟು ಸಿನಿಮಾಗಳು 3 ಸಿನಿಮಾದಲ್ಲಿ ಒಂದು ಪೋಷಕ ಪಾತ್ರಗಳನ್ನು ಮಾಡಿದೀವಿ. ಅಲ್ಲಿಂದ ನಾವು ಒಂದು 20-25 ವರ್ಷ ಸ್ನೇಹಿತರು ಮಾಡ್ಕೊಂಡ್ಬಂದು ನಾನೊಂದ್ 2 ಸಿನಿಮಾ ಮಾಡಿದೆ, ಜೀವನಧಾರೆ ಮತ್ತೆ ನಾಡ ರಕ್ಷಕ. ಜೀವನಧಾರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಪಕ್ಕ ಅಭಿಮಾನಿ. ಪ್ರಯತ್ನ ಪಟ್ಟಿದ್ದಕ್ಕೆ ಅವ್ರು ನನಗೋಸ್ಕರ ಒಂದು ಸಾಂಗ್ ಹಾಡಿದ್ರು. ಅವರಿಂದ ಒಂದು 6 ಮಂತ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ನಾನೊಬ್ಬ ಅಭಿಮಾನಿ ಅಷ್ಟೇ. ಅಭಿಮಾನಿಗೂ ಕೊನೆ ಹಾಡು ಹಾಡಿರೋದೊಂದು ನನಗೆ, ಅದು ಸೋಷಿಯಲ್ ಮೀಡಿಯಾದಲ್ಲೇ ಇದೆ. ಅದು ಜೀವನಧಾರೆಯಲ್ಲಿ ತೆರಳುತ್ತಿದೆ ಮರಳಿ ಮಂಡಿಗೆ ಜೀವ ಅಂತ ಅದು ಇದೆ, ತುಂಬಾ ವ್ಯೂಸ್ ಎಲ್ಲ ಆಗಿದೆ ಅದಕ್ಕೆ. ಅದು ನನಗೆ ಕೊನೆ ಹಾಡಾಗಿ ಸಿಕ್ಕಿದ ನನ್ನೊಂದು ಪುಣ್ಯ. ಸೊ ಹಂಗೆ ಅದಾದ ನಂತರ ನಾವು ಇವರು ಕಾಂಟ್ಯಾಕ್ಟ್ ಎಲ್ಲ ಇದ್ವಿ. ಬಟ್ ನಾನು ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದರಿಂದ ಅವಕಾಶ ಇಬ್ರು ಒಟ್ಟಿಗೆ ಮಾಡಕ್ ಆಗ್ಲಿಲ್ಲ. ನಂತರದಲ್ಲಿ ಇವರು ನನಗೆ ಸಿಕ್ಕಿ ಚಂದ್ರು ಒಟ್ಟಿಗೆ ಸಿನಿಮಾಗಳು ಮಾಡೋಣ ಅಂತ ಹೇಳಿ ಈಗ ರೀಸೆಂಟ್ ಆಗಿ 1-2 ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಇವರೇ ನಿರ್ದೇಶಕರು, ಎಲ್ಲ ಇವ್ರದೇ ಬ್ಯಾನರ್ ಮಾಡಿದ್ದು. ಈಗ ಏನಿಲ್ಲ, ಈ ಸಿನಿಮಾಗೆ ಒಂದು ಏನೋ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಮಾಡ್ತೀನಪ್ಪ, ಮಾಡೋಣ ಸ್ನೇಹಿತರಿಗೋಸ್ಕರ ಒಬ್ರಿಗೊಬ್ರು ಏನೋ. ನನ್ನ ಪಾತ್ರ ಏನಂದ್ರೆ ಸೆಕೆಂಡ್ ಹೀರೋ ತರ ಒಂದು ಪಾತ್ರ ಇದೆ ಅಷ್ಟೇ. ಇನ್ವೆಸ್ಟಿಗೇಷನ್ ಆಫೀಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ನಾನು ಅದೊಂದ್ 2 ಸಿನಿಮಾ ಮಾಡಿದೆ. ಆಕ್ಚುಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಪ್ರತ್ಯರ್ಥ ಅಂತ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಚಿತ್ರದಲ್ಲಿ, ಆಮೇಲೆ ಉಪೇಂದ್ರ ಅವ್ರ ಜೊತೆ ಮಾಡಿದ್ದೀನಿ. ಉಪೇಂದ್ರದಲ್ಲೇ ಇನ್ಸ್ಪೆಕ್ಟರ್. ಅದೇ ಈ ತರದ ಒಂದು 50 ಸಿನಿಮಾ ಆಗಿದೆ ನನಗೆ. ಅದಾದ್ಮೇಲೆ ನೋಡ್ಬೇಕು, ಇಲ್ಲಿ ಒಂದು ಕಾಕಿ ಬಟ್ಟೆ ಅಂದ್ರೆ ನನ್ಗೆ ಸ್ವಲ್ಪ ಹಿಂದೆ ದೂರನೇ, ನನಗೆ ಅದು ಆಗ್ ಬರಲ್ಲ. ಇನ್ಸ್ಪೆಕ್ಟರ್ ಪಾತ್ರ ಅಂದ್ರೆ ಸರಿಯಾಗಿ ಜನ ಐಡೆಂಟಿಫಿಕೇಶನ್ ಮಾಡಲ್ಲ ಅಂತ. ನಾವು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಸೊ ಈಗಲೇ ನಾವು ಅದೇನೋ ಹ್ಯಾಟ್ ಹಾಕ್ಬೇಕು, ಶೇವಿಂಗ್ ಮಾಡ್ಕೋಬೇಕು, ನಮ್ದು ಇದು ಖರಾಬ್ ಲುಕ್ ಯಾವಾಗೂ ಇದ್ದೇ ಇರುತ್ತೆ. ಈ ಲುಕ್ಕಲ್ಲೇ ತುಂಬಾ ಸಿನಿಮಾಗಳಲ್ಲಿ ನಂದು ಕಾಣಿಸ್ಕೊಂಡಿರೋದು. ಈ ನೋಡೋಣ ಮುಂದಕ್ಕೆ ಈ ಚಿತ್ರ ಇವ್ರ ಕೈನಲ್ಲಿದೆ. ನನ್ನನ್ನು ಹೆಂಗ್ ತೋರಿಸ್ಬೇಕು, ಏನ್ ಮಾಡ್ಬೇಕು, ಕ್ಯಾರೆಕ್ಟರ್ ಹೆಂಗೆ ಟ್ರೀಟ್ ಮಾಡ್ಬೇಕು. ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ. ಒಂದು ನಮ್ಮ ಮಗ ಏನು ಸಿನಿಮಾ ಮಾಡ್ತಾನೆ, ಇನ್ನೊಬ್ಬ ನಾಟಕ ದೊಡ್ಡವನು, ಅವನು ಮೈಸೂರಿನಲ್ಲಿ ಅರಳಿ ಇದರಲ್ಲಿ ಬರ್ತಾ ಇದೆ. ಹೀಗೆ ನನಗೇನು ಖುಷಿ ಅಂದರೆ, ಈ ಮಕ್ಕಳು ಒಂದು ಯಾವುದೋ ಒಂದು ತಪ್ಪು ದಾರಿ ಹಿಡಿಯೋ ಬದಲು ಒಂದು ಕಲಾತ್ಮಕವಾದಂಥ ಈ ಕಲೆಯ ಹಾದಿ ಹಿಡಿದೇನು ಹೊರಟಿದ್ದಾರೆ. ಇದು ನನಗೆ ನಿಜವಾಗಿಯೂ ಸಂತೋಷ ಇದೆ. ಈ ಚಂದ್ರು ಅವ್ರು ಹೇಳಿದ್ರಲ್ಲ ಹಾಗೆ ಎಲೆಮರೆ ಕಾಯಿ ಹಾಗೆ ಅದನ್ನು ಮಾಡ್ತಿರ್ತಾರೆ. ಒಂದು ಚಿತ್ರ ಒಂದು ಸಂದೇಶವನ್ನು ಕೊಡಬೇಕಷ್ಟೇ. ಆ ಸಂದೇಶ ಸೌಕಲ್ ದಾರಿಲೇ ಹೋಗಬಾರ್ದು, ಮೂಢನಂಬಿಕೆಯನ್ನು ಬಿತ್ತಬಾರ್ದು. ಇದನ್ನು ಅವನು ಪಾಲಿಸ್ತಾನೆ. ಈಗ ಬಿಲ್ಗದ್ದೆಯಲ್ಲಿ ಇದೆಯಲ್ಲ, ಅದರಲ್ಲಿ ನಾನು ಮಾಡಿದ್ದೀನಿ, ಬಹಳಷ್ಟು ಮಾಡಿದ್ದೀನಿ ನಾನು. ಯಾಕೆ ಮಾಡಿದ್ದೇನೆಂದರೆ, ಇವು ಯಾರು ಸಿಕ್ಲಾರ್ದಾಗ ಅಮ್ಮ ವಯಸ್ಸಾದ್ರೆ ಯಾರು ಸಿಕ್ಕಲ್ಲ ಬಾರಮ್ಮ ಅಂತ ಏನೋ ಒಯ್ದು ಒಂದು ಮಾಡಿಸ್ತಾನೆ ಡೈಲಾಗ್. ಟ್ಯಾಲೆಂಟ್ ಇದೆ. ಹಾಗಾಗಿ ಚಿಕ್ಕ ಪುಟ್ಟದಕ್ಕೆ ಹೆಲ್ಪ್ ಮಾಡ್ತೀವಿ. ಹಣಕಾಸಿನ ಸಂದರ್ಭ ಬಂದಾಗ ನನಗೆ ಎಷ್ಟು ಸಾಧ್ಯನೋ ಅಷ್ಟು
ಒಂದ್ ಸ್ವಲ್ಪ. ಆದ್ರೆ ಅವನಿಗೆಲ್ಲ ನನಗೇನು ಸಂತೋಷ ಅಂದ್ರೆ ಒಬ್ಬ ಮನುಷ್ಯ ಆಲ್ರೌಂಡರ್ ಆಗಿ ಎಲ್ಲವನ್ನ ನಿರ್ಮಾಪಕನಿಂದ ಹಿಡಿದು ಜವಾನಿಂದ ದಿವಾನ್ನವರೆಗೂ ಅಂತಾರಲ್ಲ ಹಾಗೆ ಕೆಲಸಗಾರನು ಅವನೇ, ಮಾಲೀಕನು ಅವನೇ, ಕಲಾವಿದನು ಅವನೇ ಅನ್ನೋ ರೀತಿಯಲ್ಲಿ ಮಾಡುವಂಥದ್ದಿದೆಯಲ್ಲ ಅದು ಸ್ವಲ್ಪ ಕಷ್ಟದ ಕೆಲಸ. ಎಷ್ಟು ಸಾಧ್ಯ ಅಷ್ಟು ಒಬ್ಬ ಮನುಷ್ಯನಿಗೆ ಒಂದು ಶಕ್ತಿ ಇದೆ, ಅದು ಮೀರಿ ಮಾಡಕ್ ಆಗ್ತಿರಲ್ಲ ಅವನು. ಆದ್ರಿಂದ ಅಂಥ ಒಂದು ಸಾಮರ್ಥ್ಯ ಇರೋದ್ರಿಂದ ಇಷ್ಟು ಸಿನಿಮಾಗಳು ಮಾಡ್ತಾರೆ. ಆದ್ರೆ 10ಕ್ಕೊಂದು ಮುತ್ತಿಡುವಂತಾರೆ. 10 ಎಂಥವೋ ಸಿನಿಮಾಗಳು ಮಾಡೋ ಬದಲು ಒಂದು ಮಾಡಿದ್ರು ಕೂಡ ಅದು ಹೆಸರಾಗಬೇಕು. ಆ ರೀತಿಯಲ್ಲಿ ಇವ್ರು ಪ್ರಯತ್ನ ಮಾಡಬೇಕಾಗುತ್ತೆ. ಪ್ರಜೆಗಳು, ಜನಗಳು ಅದನ್ನ ನೋಡಿ ಒಳ್ಳೆ ಸಂದೇಶ ಇದೆ ಅಂತ ಹೇಳ್ಬೇಕು. ಆ ರೀತಿ ಇರಬೇಕು. ಮತ್ತೆ ನಾನ್ ಬಯಸೋದೇನೆಂದ್ರೆ ಈ ಲಾಂಗು ಮಚ್ಚು ತೋರಿಸ್ಬಾರ್ದು. ಈ ಅನೈತಿಕತೆಯಿಂದ ಎಂಥ ಮನೆಗಳು ಹಾಳಾಗ್ತವೆ, ಎಷ್ಟು ಸಂಸಾರಗಳು, ಕುಟುಂಬಗಳು ಹಾಳಾಗ್ತವೆ ಅನ್ನೋದಕ್ಕೆ ಈ ಸಿನಿಮಾ ಇದು. ಆಗಾಗ ನಾನು ನೋಡಿದೆ ಶೂಟಿಂಗ್ ಅದು ಇದು. ನಿಜವಾಗಿಯೂ ಅಲ್ಲ, ನೀವ್ ನೋಡಿ ಬೇರೆ ಸಿನಿಮಾ ಬಣ್ಣದ ಕನಸುಗಳು. ಅಲ್ಲ, ಇದು ಓದಿದ್ದೀನಿ, ಇದು ಬರ್ದಿರೋದು. ಮತ್ತೆ ಇನ್ನೊಂದೇನಂದ್ರೆ ಅವನು ಕಾದಂಬರಿಯನ್ನೇ ಅವನು ಮಾಡಿರೋದು ಕೂಡ. ಪ್ರಕಾಶ್ ಈ ರಾಜಕ್ರೀಡೆ ಅನ್ನೋದು ಅವ್ರ ಕಾದಂಬರಿ. ಮತ್ತೆ ಅವಳು ನಾನು ಕನ್ನಡಿ ನನ್ನ ಇದು ಕತೆ ನಾನು ಬರ್ದಿರೋ ಹೌದು. ನಂದು 21 ಕೃತಿಗಳಾಗಿದೆ. ನಾನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದು ಇದು ನಾನು ಬೇಕಾದಷ್ಟು ಬರ್ದಿದ್ದೀನಿ. ಆದ್ರೆ ಈ ಸಿನಿಮಾ ಮಾಡುವಂಥದ್ದನ್ನ ನಾನು ಎಲ್ಲ ಒಪ್ಪಲ್ಲ, ನನಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಮತ್ತೆ ಮತ್ತೆ ಅದೇ ಮೂಢನಂಬಿಕೆ ಅದೇ ಬರ್ತಾ ಇದ್ರೆ ಅದರಿಂದ ಜನಕ್ಕೆ ಏನು ಸಂದೇಶ ಸಿಗಲ್ಲ. ಮಾಡೋರು ಮಾಡ್ತೀವಿ ಹೊಸತನವನ್ನ. ಈಗ ನೋಡಿ ಈ ಆಕಾಶದ ತೋರಿಸಿದೆಯಲ್ಲ, ಯಾವುದು ಅದು ಬಿರುಗದಲ್ಲಿ ಅದೇ ಅಲ್ಲ, ಅದರಲ್ಲಿ ಎಷ್ಟು ನೀತಿ ಇದೆ ಅಂದ್ರೆ, ಇದು ತಿಳುವಳಿಕೆ ಇದೆ ಅಂದ್ರೆ, ಹೇಗೆ ಗ್ರಹಗಳ ಕೆಲಸ ಮಾಡ್ತವೆ, ಸೂರ್ಯನ ಕೆಲಸ ಏನು, ಚಂದ್ರನ ಕೆಲಸ ಏನು, ಮತ್ತೆ ಈ ಭೂಮಿಯ ಆಯುಷ್ಯ ಏನು, ಎಷ್ಟು ಅಂತರದಲ್ಲಿ ಈ ಭೂಮಿಗೂ ಮತ್ತು ಆಕಾಶಕ್ಕೂ ಇದಿದೆ. ಲೈಟ್ ಇಯರ್. ಬಹಳಷ್ಟು ವಿಜ್ಞಾನದ ವಿಷಯಗಳು ಅದರಲ್ಲಿ. ಹಾಗೆ ಯಾವುದೋ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿದಾಗ ಆ ಸಿನಿಮಾಗಳು ಬಹಳ ಜನಗಳಿಗೆ ಮುಟ್ಟದೆ ಹೋದ್ರು ಕೂಡ ಸಾರ್ಥಕವಾದಂತ ಕೆಲಸ ಮಾಡಿದೆ ಅನ್ನೋದು ಅವರ ಆತ್ಮಸಾಕ್ಷಿಗೆ ಗೊತ್ತಾಗತ್ತೆ. ಆ ರೀತಿಯಾಗಿ ಮಾಡ್ತಿದ್ದಾರೆ. ತಾವುಗಳು ಸಹಕಾರ ಕೊಡಬೇಕು. ಎಷ್ಟೋ ಸಾರಿ ಏನು ಕೆಲ್ಸಕ್ಕೆ ಬರ್ಲಾರ್ದಂತ ಸಿನಿಮಾಗಳು ಇರ್ತವೆ. ಅವು ನಾವು ಇದರಲ್ಲಿ ಯಾವ ಸಂದರ್ಭಕ್ಕೂ ಬಿಡಲ್ಲ. ನಾವು ತಾಯಿ ಮಗ ಇದಕ್ಕೆ ಹೋಗ್ತೀವಿ, ಫಿಲ್ಮ್ ಫೆಸ್ಟಿವಲ್ಗೆ ಎಷ್ಟೇ ಕಷ್ಟ ಆದ್ರೂ ಬಿಡಲ್ಲ. ಯಾಕೆಂದ್ರೆ ನಮ್ಗೆ ಕುತೂಹಲ ಇರುತ್ತೆ. ಬೇರೆ ಬೇರೆ ದೇಶದ ಸಿನಿಮಾಗಳು, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯುವಂತದ್ದಕ್ಕಿಂತಲೂ ಬೇರೆ ಸಂಸ್ಕೃತಿ ತಿಳ್ಕೊಳ್ಳೋದು ಬಹಳ ಇಷ್ಟ. ಅಂಥವು ಮಾಡಕ್ ಸಾಧ್ಯ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಯಾಕೆಂದ್ರೆ ಬೇರೆ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕೃತಿ ಏನು, ಇದ್ರಲ್ಲಿರುವಂತಹ ಲೋಪದೋಷಗಳೇನು ಮತ್ತು ಬೇರೆದ್ರಲ್ಲಿರುವಂಥದ್ದೇನು, ಯಾವುದನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಅದನ್ನ ಮಾಡಬಹುದು. ಮುಂದೆ ನಾನು ಹೇಳಿದ್ದೀನಿ, ನಮ್ದು ಲಂಬಾಣಿ ಬಂಜಾರ ಸಮಾಜ. ಈ ಬಂಜಾರ ಸಮುದಾಯದಲ್ಲಿ ಅತ್ಯಂತ ಉಪಯುಕ್ತವಾದಂತಹ ವಿಷಯಗಳು ಇದಾವೆ, ಅತ್ಯಂತ ಕ್ರೂರವಾಗಿ ನಡ್ಕೊಳ್ಳುವಂತಹ ವಿಷಯಗಳು ಇದಾವೆ. ಆದ್ರಿಂದ ಈ ಉಪಯುಕ್ತವಾದಂತಹ ವಿಷಯಗಳನ್ನ ತಗೊಂಡು ಒಂದು ಜನಗಳಿಗೆ ಮನಮುಟ್ಟೋ ರೀತಿಯಲ್ಲಿ ಮತ್ತೆ ಮುಂದೆ ಮಾಡ್ಲಿ. ಈಗಿರೋ ಮಾಡಿದ್ದಾರೆ, ಮಾಡ್ತಾ ಇರ್ಲಿ ಅಂತ ನಾನಂತೂ ಆಶಯಿಸ್ತೀನಿ. ಮತ್ತೆ ಎಲ್ಲಾ ಸೌಲಭ್ಯಗಳು ಇರೋದ್ರಿಂದ ಇಷ್ಟು ಸಿನಿಮಾ ಮಾಡಕ್ ಸಾಧ್ಯ ಇದೆ. ಅಲ್ಲಿ ನಮ್ಮಂತಾರೆ ಕೋಟಿ ನಮ್ಮ ಕೋಟಿಗೆ ಎಷ್ಟು ಸೊನ್ನೆ ಇದೆ ಗೊತ್ತಿಲ್ಲ. ನಾನು ಮಂತ್ರಿ ಆದ್ರೂ ಕೂಡ ನನಗೆ ಅದು ಯಾವ ಇದು ಕೂಡ ಇಲ್ಲ. ನನಗೇನಪ್ಪ ಅಂದ್ರೆ ಸರ್ಕಾರದಿಂದ ತಿಂಗಳು ಏನು ಬರುತ್ತೆ ಅದರಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ. ಬೇರೆ ಯಾವುದು ಇಲ್ಲ, ಬೇಕಾಗೂ ಇಲ್ಲ. ಒಂದ್ ವೇಳೆ ನಿಮ್ ಮೃಗತ್ವತ್ವನ್ನ ನೀವು ಹಾಗೆ ಉಳಿಸ್ಕೊಂಡಿದ್ದೆ ಆದ್ರೆ ನೀವೆಂದೂ ಕೂಡ ಈ ಸಮಾಜವನ್ನ ಉದ್ಧಾರ ಮಾಡಲ್ಲ, ನೀವು ಉದ್ಧಾರ ಆಗಲ್ಲ. ಇದು ಆದ್ರಿಂದ ಪರಸ್ತ್ರೀ ಹೇಳಿದ್ರಲ್ಲ ಮೊದ್ಲೇ, ಪರಸ್ತ್ರೀ ಪರಧನ ಇವು ಯಾವತ್ತೂ ಕೂಡ ಮನುಷ್ಯನಾಗಿ ಬೆಳೆಯೋಕ್ ಬಿಡಲ್ಲ ಅನ್ನುವಂಥದ್ದೇ ಇದೆ. ಇಡೀ ಸಾರಾಂಶ ತಿರುಳು ಇದೆ. ಆದ್ರಿಂದ ಇದನ್ನ ಅವರು ತಂದಿರೋದು ಒಳ್ಳೇದೇ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಯಾರೋ ಕಂಡ್ಕೊಂಡವರಿಗೆಲ್ಲ ನಾವು ಮನಸ್ಸು ಕೊಡ್ತಾ ಹೋದ್ರೆ ಅವನು ಮನುಷ್ಯನಾಗಿ ಉಳಿಯಲ್ಲ ಅಥವಾ ಅವಳು ಮನುಷ್ಯರಾಗಿ ಉಳಿಯಲ್ಲ. ಆದ್ರಿಂದ ಮಹಿಳೆಗೆ ಎಷ್ಟು ಮುತ್ತೈದೆ ಆಗಿರ್ಬೇಕು, ನೀನು ಪತಿವ್ರತೆ ಆಗಿರ್ಬೇಕು ಅಂತಾರೋ, ಪುರುಷನೂ ಅಷ್ಟೇ ಸತಿವ್ರತ ಆಗಿರ್ಬೇಕಾಗ್ತದೆ. ಗಂಡಸು ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಆ ಒಬ್ಬ ಗಂಡಸಿಂದ ಎಷ್ಟೋ ಮಹಿಳೆಯರು ಹಾಳಾಗ್ತಾರೆ, ಒಬ್ಬ ಮಹಿಳೆಯಿಂದ ಎಷ್ಟೋ ಜನ ಪುರುಷರು ಹಾಳಾಗ್ತಾರೆ. ಅದಾಗಬಾರ್ದು. ತನ್ನ ಪತ್ನಿ ಪತ್ನಿನೇ, ತನ್ನ ನಾದಿನಿನೇ, ತನ್ನ ತಂಗಿ ಅಕ್ಕ ತಾಯಿನೇ ಅನ್ನುವಂತ ಭಾವನೆ ಒಬ್ಬ ಪುರುಷನಲ್ಲಿ ಬಂದಿದ್ದೆ ಆದ್ರೆ ಈ ಸಮಾಜದಲ್ಲಿ ಯಾವ ಒಂದು ಜಟಿಲತೆ ಅಥವಾ ಇದು ಬರಲ್ಲ, ಸಂಕಷ್ಟಗಳು ಬರಲ್ಲ ಅನ್ನುವಂತ ಒಂದು ನೀತಿಯನ್ನ ಈ ಸಿನಿಮಾ ಹೇಳ್ತಾರೆ.